ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸುಮನಂದ ನಿಕ್ ನೇಮ್ ಏನಂತ ಹೇಳಿದ್ರೆ ಮುಗವ್ವ. ಸಾನಿಯಾನು ಮೂಗ್ ಸಿದ್ಧ ಮಾಡ್ಕೋಬೇಕಂತೇಳಿ ಎಲ್ಲ ಪ್ರಯತ್ನ ಪಡಾಕತ್ತಾಳೆ. क्यों डांस करी जरा बता. ನೀ ಬಂದ ಮೇಲೆ ಬಾಕಿ ಮಾತೇನು ಇನ್ನು ನೀವು ಹಾಲು ಕುಡ್ದಿಲ್ಲ, ಇನ್ನೂ ಊಟ ಮಾಡಿಲ್ಲ, ಆಗಲೇ ನಮ್ಗೆ ಶಕ್ತಿ ಬಂತು ಜಗಳ ಮಾಡೋಷ್ಟೇ. गएंगे क्या अभी वहाँ आगरा गएंगे? नहीं ये आलू तो जानते हाँ ये नहीं जाना नहीं जाना क्या अभी? अभी नहीं जाना अभी कब जाना? हमें शाम में जाते थे शाम में. हाँ ತಮ್ಮನ್ನ ಸ್ಕೂಲಿಗೆ ಬೆಳಗ್ಗೆ 9 ಗಂಟೆಗೆ ಹೋಗ್ಯಾಳ, ಮಧ್ಯಾಹ್ನ 1 ಗಂಟೆಗೆ ಬರ್ತಾನೆ ಅಂತೇಳಿ. ಬಟ್ ಟೈಮ್ ನೋಡ್ರಿ ಈಗ 2 ಗಂಟೆ ಆತ. ಅಲ್ಲ ತಮ್ಮನ್ನ 1 ಗಂಟೆಗೆ ಬರ್ತಾನೆ ಅಂತ ಹೇಳಿದ್ಲು ಮಧ್ಯಾಹ್ನ. ಹ್ಞೂ ರೀ, ಇನ್ನೂ ಮತ್ತೆ ಯಾಕೆ ಬಂದಿಲ್ಲಕ್ಕೆ? ನನಗೆ ಅದ ಚಿಂತೆ ಹತ್ತೈತಿ. ಉಳ್ಳಾಗಡ್ಡಿ ಭಾಳ ಹಾಕದವನ. ಜಗ್ಗಕ್ಕೆ ಹಾಕದವು ಆ ಹುಡುಗರು. ನಾ ಹೇಳಿದ ಮಾತಾ ಕೇಳಂಗಿಲ್ರಿ. ನಾ ಬೆಳಗ್ಗೆ ಏನು ಹೇಳಿ ಏನಕ್ಕಿಗೆ ಡಬ್ಬಿ ಅವರು ತೊಗೊಂಬರ್ಬೇಡ ಅಂತಂದು ಹೇಳ್ಯಾರ. ಆದ್ರೆ ಒಂದಿಷ್ಟು ಏನೋ ನಾಷ್ಟ ಮಾಡಿ ಕರ್ತೀನಿ, ಕಟ್ಕೊಂಡು ಹೋಗು, ಬರೋದು ಎಷ್ಟೊತ್ತಾಕತ್ತೆ ಅಂದ್ರನ ಒಟ್ಟ ಕೇಳಿ ನೋಡ್ರಿ. ಆಕೆ ಬ್ಯಾಡ ಅಂದಾರ ಡಬ್ಬಿ, ಬ್ಯಾಡ ಅಂದಾರ ನನಗೆ 10 ರೂಪಾಯಿ ಅಷ್ಟ ಕೂಡ. ನಾನು ಚಿಪ್ಸ್ ಪ್ಯಾಕೆಟ್ ಬಿಸ್ಕಿಟ್ ತೊಗೊಂಡು ಹೋಗ್ತೀನಂತೆ ತೊಗೊಂಡು ಹೋಗ್ಯಾಳ. ಆಕೆಗೆ ಗೊತ್ತಾರ ಸುಮ್ಮನೆ ಒಂದ್ಸರ. ಹುಡುಗರು ಬರೀ ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಂಗನೇ ಇಲ್ಲ. ಅಂದ್ರೆ ಇನ್ನೊಮ್ಮೆ ಗೊತ್ತಾಗತ್ತೆ ಮಮ್ಮಿ ಹೇಳೋಕೆ ಈಗ ಡಬ್ಬಿ ಕಟ್ಕೊಂಡು ಹೋಗ್ಬೇಕು ನಾವು ಅನ್ನೋದು. ಈಗ ನೋಡು ಬೆಳಿಗ್ಗೆ 9 ಗಂಟೆಗೆ ಹೋಗ್ಯಾಳ, ಈಗ 2 ಗಂಟೆ ಆಯ್ತು ಟೈಮ್, ಇನ್ನೋರಿಗಾದ್ರೂ ಬಂದಿಲ್ಲ. ಅಲ್ಲಿ ಏನಾರು ಕೊಟ್ರೆ ಚಲೋ ಅವ್ರು ತಿನ್ನಕ, ಇಲ್ಲಾಂದ್ರೆ ಏನು ಮಾಡ್ಬೇಕು ಹೇಳು. ಬಿಸಿಲು ನೋಡಿದ್ರೆ ಭಾರಿ ಭಯಂಕರ ಐತಿ. ಮೊದ್ಲ ನೋಡಿದ್ರೆ ಆಕೆ ಹಸಿವಿ ತಡ್ಕೊಳಂಗಿಲ್ಲ ಏನಿಲ್ಲ. ಬರ್ಲಿ ತಡಿ ಆಕೆ ಮಾಡ್ತಾಕೆ. ಆಕೆ ಹೆಂಗೆ ಹೊಡ್ತೀನಿ ನೋಡ್ರಿ. ಆಕೆ ತಮ್ಮನಾಗ ಏನೋ ಬಂದು ನನಗೆ ತಲೆ ನೋಯ್ತದೆ ಮಮ್ಮಿ, ಚಕ್ರ ಬರಕತ್ತೈತೆ, ಹಂಗೆ ಬರಕತ್ತೈತೆ ಅಂದ್ರೆ ಸರಳ ಇನ್ನೊಮ್ಮೆ ನಾ ಹೇಳ್ದಂಗೆ ಕಟ್ಕೊಂತ ಹೋಗ್ಬೇಕಾಕೆ. ನೀ ಬಂದ ಮೇಲೆ ಬಾಕಿ ಮಾತೇನು तू बोल. तो रुको जरा, सबर करो. बोला धक्का बुक्की नहीं करने का, आराम से लेने का. ತಮ್ಮನ ಏನ वो बनवा ಹೋಗಿ ಬಂದು ಖರೆ ನಮಗೆಷ್ಟು ಟೆನ್ಷನ್ ಗೊತ್ತೇನಿಲ್ಲ ಮನ್ಯಾಗ. ಇದಕ್ಕೆ ನೀ ಏನಂತ ಹೇಳೋಗಿದ್ದಿ 1 ಗಂಟೆಗೆ ಅಂದ್ರೆ ಬರ್ತೀವಿ ತಗೋಣ ಅಂತ ಹೇಳಿದ್ದಿಲ್ಲ ನೀನು. ಮತ್ತೆ ಈಗ ಆತದ ಕಾರ್ಯಕ್ರಮ. ನಿನಗೆ ಅದಕ್ಕೆ ನಾ ಏನು ಹೇಳಿದೆ ಡಬ್ಬಿ ಕಟ್ಕೊಂತ ಹೋಗಂತಂದು ಹೇಳಿದ್ದಿಲ್ಲ ನಾ ನಿನಗೆ. ಅದು ಚಿಪ್ಸ್ 10 ಪ್ಯಾಕೆಟ್ ಚಿಪ್ಸ್ ತಗೊಂಡೆ ನಾನು. ಅಲ್ಲೇ ಚೋಟು ಮೊಟ್ಟು ಹ್ಞೂ ಅಲ್ಲೇ ಪಾಕೆಟ್ ಒಳಗೆ ಹ್ಞೂ ಹಾಕೊಂಡು ಅಲ್ಲೇ ತಿಂದಂದೆ. ಪ್ಯಾನ್ ಕೇಕ್ ಕೊಟ್ಟಿದ್ರು, ಹ್ಞೂ ಒಂದು ಕೇಕ್ ಕೊಟ್ಟಿದ್ರೆ ಮುಗಿಸ್ಕೊಂಡು ಬಂದ್ವಿ. ನನಗೆ ಇಲ್ಲಿ ಉಂಡೋಗಿಲ್ಲ ಏನಿಲ್ಲ. ಹುಡುಗಿದ ಈಕಿ ನೋಡಿದ್ರೆ ಹಸುಗೆ ತಡ್ಕೊಳಂಗಿಲ್ಲ. 3 ಗಂಟೆ ಹಾಕುವಂಥ ಟೈಮ್ ಇನ್ನಾದ್ರೂ ಬಂದಿಲ್ಲ ಅಂತಂದು ಹೇಳಿ ಆಗಲ್ಲೇ ನಾನು ಭಾಳ ಸಿಟ್ಟು ಬಂದ್ಬಿಟ್ಟತ್ತೆ. ಈಗ ಬಂದು ಏನೋ ತಲೆ ಚಕ್ರ ತಲೆ ನೋವು ಅಂತ ಏನಾರು ನನಗೆ ಹೇಳ್ಬೇಕ್ರಿ, ಹೆಂಗೆ ಹೊಡ್ತೀನಿ ನೋಡ್ರಿ ಆಕಿಗೆ ಅಂತಂದು ಹೇಳಿದ್ದೆ ನಾನು. ಸದ್ಯ ಏನಿಲ್ಲ, ಆರಾಮದಿಯಲ್ಲ ಸಾಕು. ಓ ಫಸ್ಟ್ ಕೈಕಲ್ ಮರಿ ತೊಕ್ಕ ಊಟ ಮಾಡಿ ಫಸ್ಟ್. ವ್ಯಾನ್ ಅಂಕಲ್ ವ್ಯಾನ್ ಒಳಗೆ ಹೋಗ್ಯಾವಿ. ಹ್ಞೂ ಯಪ್ಪ ನೋಡ್ಬೇಕಾಗಿತ್ತು. ನೀ ಬಂದ್ರ ಅಂದ್ರ ಬ್ಯಾಕ್ ಅಂತಿದ್ನಿನ ಎಲ್ಲ ಹತ್ತಿ ಕುಂತಾರ. ಆ ವ್ಯಾನ್ ಅಂಕಲ್ ನೋಡಿದ್ರ ಭಯ ಕುಂತ ಬಿಟ್ಟಾರ, ಎಲ್ಲಾರ್ಗು ಹೊಡ ಕುಂತ ಬಿಟ್ಟಾರ. ಕಿಟಕಿ ಮುಟ್ಟೋದು, ಆ ಇದು ಮುಟ್ಟೋದು, ಗ್ಲಾಸ್ ಏರ್ಸೋದು ಇಳಿಸೋದು ಇಳ್ಸೋದು ಮಾಡತ್ತಿದ್ರ. 2 ಕೊಟ್ ನೋಡಿ ತಳಿಗೆ ಯಾರು ಆರಾಮ ಮುಡಿತ ಒಂದು ಒಬ್ಬ ಹುಡುಗಾಗ. ಯಾರು ಕೊಟ್ರ ಅವ್ರ ಅಂಕಲ್ ವ್ಯಾನ್ ಅಂಕಲ್ ಕೊಟ್ಟರು. ಮತ್ತು ಹಂಗೆ ಮಾಡಬಾರ್ದು. ಅವರು ಎಲ್ಲ ಸೀಟ್ ಅವೆಲ್ಲ ಹಾಳಾಕೋವಿಲ್ಲ. ಹಂಗೆ ಮಾಡಿದ್ನಂದ್ರೆ ಮುರಿತಾವು. ನೀಟಾಗಿ ಕುಂದಿರ್ಬೇಕು ಹುಡುಗರು. ಏನು ಮುಟ್ಟ ಜಗತ್ತಾರ. ಮತ್ತು ಹಂಗೆಲ್ಲ ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ಪಾಪ ಅವ್ರಿಗೆ ಏನ್ ಮಾಡಿಲ್ಪ. ನಾ ಸುಮ್ಮನೆ ಕುಂತ ಬಿಟ್ಟೆ, ಏನಾರ ಮಾಡ್ಕೊಂಡು ಹೋಗ್ಲಿ ಬಿಡ ಅಂತಂದ ಸುಮ್ಮನೆ ಮಾಡ್ಕೊಂಡು. ನೀವು ಶಾನ್ಯಾಕ್ ಬಿಡವಾ. ಏನದು ಆಟ ಆಡ್ಸಿದ್ರ? ಹಾ ನಿಂಬು ನಾ ಹಿಂಗ ಪೂರ ಹಿಂಗ ಹೋಗಿ ಬಂದನಿ. ಅರ್ಧಕ್ಕ ನಿಂಬೆ ಹಣ್ಣು ಬಿಟ್ಟು ಬಿಟ್ಟೆ. ಅಯ್ಯಯ್ಯ
ಅದಕ್ಕೆ ಏನು ಮಾಡ್ಬೇಕಾಯ್ತು ಹೇಳಿ ನೀನು ಟ್ರಿಕ್ ಫೆವಿಕಲ್ ಅಂಟಿಸ್ಕೊಂಡ್ಬಿಡ್ಬೇಕಾಯ್ತು ಅದಕ್ಕೆ ಮತ್ತು ಬೀಳ್ತಿದ್ದಾನೆ ಐತದಿಲ್ಲ ಅದು ಗಾಡಿ ಹೊಂಟ್ ನೋಡು ಇಂಜನ್ ಅಷ್ಟ ಅದ ಏ ಮಾಲ್ಗಾಡಿ ಹೌದು ಹೋಗ ಫಸ್ಟ್ ಊಟ ಮಾಡೋ ನೀನು ನಾನು ನೋಡಿಲ್ಲ ಅರ್ಬಿ ತಗೋ ಸಿಟ್ಟಿಗೆ ಅರ್ಬಿ ಹೋಗೋದು ಹಾಕ್ತೀನಿ ಪ್ಯಾನ್ಕೇಕ್ ಚಿಪ್ಸ್ ಎಲ್ಲ ತಗೊಂಡು ಹೋಗತ್ತೆ ಎಲ್ಲ ವಜ್ಜಿ ಎದಕ್ಕೆ ಹೇಳ ಮಮ್ಮಿ ಇದು ವಾಚ್ ಮೊದ್ಲ ಕಳಿತಂತ ನಾ ಬ್ಯಾಗ್ ಒಳಗೆ ಇಟ್ಕೊಂಡ್ಬಿಟ್ಟೆ ತೊಂಬರತ್ತೀನಿ ನಾನು ಪ್ಯಾನ್ಕೇಕ್ ಅದ ನಿಮ್ಗೆ ಬೇಡ ಇವ ನಮಗೇನು ಬೇಡ ನೀ ತಿಂದ ಮೊದ್ಲು ಹೊಟ್ಟೆ ತುಂಬ್ಸ್ಕೊಂಡು ಸಾಕು ನನಗೆ ಅದಕ್ಕೆ ಇರ್ಲಿ ನೀವು ಫಸ್ಟ್ ಊಟ ಮಾಡೋ ನಾನು ನೀವು ಉಂಡೆ ಅಂದ್ರೆ ಸಮಾಧಾನ ಆಕತಿ अम्मा स्कूल जाकाई तू क्या बनी थी आज हैप्पी चिल्ड्रंस डे था हाँ तब आयशन का बर्थडे था आज हाँ आयशन का बर्थडे हाँ भी स्केल पेंसिल हाँ भी शार्पनर ये भी स्माइल करने का आ गए दिए क्या तुझे गिफ्ट वेरी गुड तू क्या खेली मुझे डांस कराई क्या मैं स्कूल में आज क्या करी बोला हाँ बलून फट ओई, क्यों डांस करी जरा बता मुझे मैं नन्ना पाया चाहिए अब ऐसे कुछ ठुमक चांदी मांगिए देना ऐसा करे कहता चे मस्त करी ले मा ಭಾಷೆಗಳನ್ನು ಮಾರಿಕ ಮತ್ತು ಗ್ರಾಂಥಿಕ ಭಾಷೆಗಳೆಂದು ಎರಡು ವಿಧವಾಗಿ ವಿಭಾಗಿಸಿಕೊಂಡಿವೆ. ಮಾರಿಕವೆಂದರೆ ಜೀವಂತ ಭಾಷೆ, ಜನರು ಅದನ್ನು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್ ಇದಕ್ಕೆ ಉದಾಹರಣೆ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸಂಸ್ಕೃತಿ. ತಮ್ಮನ್ನ ನೋಡಿ ಸ್ವಲ್ಪ ದೀದಿ ಹಂಗೆ ಅಭ್ಯಾಸ ಮಾಡಕತ್ತಾಳೆ, ನೀ ಅನ್ನ ಕುಂತ್ಬಿಟ್ಟಿಯಲ್ಲ. ನನ್ನ ವರ್ಕ್ ನಾ ಮಾಡಾಕತ್ತೀನಿ. ತಮ್ಮನ್ನ ಮಾಡತ್ತಾಳೆ, ಸಾನ್ಯ ಮಾಡತ್ತಾಳೆ, ನನ್ನ ವರ್ಕ್ ನಾ ಮಾಡಾಕತ್ತೀನಿ, ನಿನ್ನ ವರ್ಕ್ ನೀ ಮಾಡಾಕತ್ತಿ. ರೊಟ್ಟಿ ಎಷ್ಟು ಮಾಡ್ತೀವಿ ಎರಡೇನು? ಎರಡ ರೀ ಹ್ಞೂ ಅಷ್ಟಿಟ್ನಾಗ ಎರಡು ಮಾಡಿದ್ನಿ ಅಂದ್ರೆ ಮುಗೀತು. ಮತ್ತೆ ಎಷ್ಟು ಮಾಡ್ತೀಗ? ಮಾಡ್ತೀನಿ ಅದು ಎಷ್ಟು ಎಷ್ಟು ಆಯ್ತು ಅಷ್ಟು ಒಂದು 7 ಗಂಟೆ ಹಂಗೆ ಮಾಡ್ತೆ. ಹ್ಞೂ ನಾವೀಗ ಅನ್ನ ಊಟ ಮಾಡೋದು ಕಡಿಮೆ ಮಾಡೇವ್ರಿ, ರೊಟ್ಟಿ ಊಟ ಮಾಡತ್ತೀವಿ ಹೆಚ್ಚಿಗೆ ನಾವೀಗ. ಸೊ ಹೀಗಾಗಿ ಪ್ರತಿದಿನ ರೊಟ್ಟಿ ಮಾಡಬೇಕು. ನೀನು ಮಾಡಿಡ್ಬೋದು, ಮಾಡಿಟ್ಟ ಮ್ಯಾಗ ಏನಕ್ಕಾವು ಖಡಕ್ ಆಗ್ಬಿಡ್ತಾವು. ಖಡಕ್ ಆದವು ಅಂತ ಹೇಳಿದ್ರೆ ತಿನ್ನಾಗ ಮನ್ಸ ಆಗಂಗಿಲ್ಲ. ಅವು ಸಾನಿಯ ಮಾಡಿದ್ವು ಖಡಕ್ ಆಗೋದು, ಹಪ್ಪಳದಂಗೆ ಹಾಕವು ಆಕಿವು. ಬಿಸಿ ಇದ್ದಾಗ ಅಷ್ಟೇ ಸ್ವಲ್ಪ ಮೆತ್ತಗಿರ್ತಾವೆ, ಆಮೇಲೆ ಹಪ್ಪಳ ಆಗ್ಬಿಡ್ತಾವೆ ಆಕಿವು. ಇಲ್ಲ ತಿಳಿ ರೊಟ್ಟಿ ಹಂಗೆ ಹಾಕೊಂಬತ್ತಾವು. ತಿಳಿ ರೊಟ್ಟಿ ಆಗೋದು ಖಡಕ ಮತ್ತಾವು. ಸ್ವಲ್ಪ ಗಾಳಿಗೆ ಆಡ್ಕೊಂಡಪ್ಪ ಅಂತ ಹೇಳಿದ್ರೆ ಖಡಕ್ ಆಗ್ಬಿಡ್ತಾವು. ಹೌದು ಸಾನಿಯಾನು ಮೂಗು ಸೀದಾ ಮಾಡ್ಕೋಬೇಕಂತೇಳಿ ಎಲ್ಲ ಪ್ರಯತ್ನ ಪಡಾಕತ್ತಾಳೆ, ಏನು ಕೆಲಸ ಆಗೋಲ್ದೆ. ಸಾನಿಯಾ ಆ ಮೂಗು ನಮ್ದು ಪರಂಪರೆ ಮೂಗು ಅದ, ಅದು ಸೀದಾತ್ ಅಂತ ಹೇಳಿದ್ರೆ ನಮಗೆ ವ್ಯಾಲ್ಯೂ ಇರಂಗಿಲ್ಲ. ಹೌದಿಲ್ಲ, ಆ ಮೂಗು ನಮ್ದು ಸೀದಾತ್ ಅಂತ ಹೇಳಿದಕ್ಕೆ ವ್ಯಾಲ್ಯೂ ಇರಂಗಿಲ್ಲ. ಆದರೂ ಸಾನ್ಯಾನ ಧೈರ್ಯ ಮೆಚ್ಚಬೇಕು. ಹಾಗೆ ಕಷ್ಟಕ್ಕೆ ನಾವು ಏನನ್ಬೇಕು ಗೊತ್ತಾಗೋದು. ಆಕಿನೂ ಪ್ರಯತ್ನ ಪಡಾಕತ್ತಾಳ ಮೂಗು ಸೀದಾ ಮಾಡ್ಕೋಬೇಕಂತೇಳಿ. ಬಟ್ ಆಗಂಗಿಲ್ಲ, ಹಂಗಾದ ಅದು ಇಂಪಾಸಿಬಲ್ ಐತಿ. ಪರಂಪರೆ ಐತೆ ಅದು. ಸಿಕ್ಕಾಪಟ್ಟಿ ಮಂದಿ ಕಮೆಂಟ್ ಮಾಡ್ತಾರೆ, ಏನಂತ ನಿಮ್ಮ ಸಾನ್ಯಾರಿ ನಿಮ್ಮ ಅಂದ್ರೆ ನಮ್ಮ ವಾರಂಗದ ಸೇಮ್ ಆಗಿ ನೋಡಕ್ಕೆ ಸೇಮ್ ಅಜ್ಜಿನ ಹೊತ್ತಾಳ್ರಿ ಈಕೆ ಅಂತ. ಜೆರಾಕ್ಸ್ ಅಂತಾರೆ, ಸೇಮ್ ಹಂಗ ಅಂತಾರೆ. ಅದು ಕೇಳಂತ ನಮಗೆ ಭಾಳ ಖುಷಿ ಆಕೈತಿ. ಬಂದ್ರ ಏನು ಸಾನ್ಯಾ ನೀವು ಮತ್ತೇನ್ರ ಆರ್ಡರ್ ಮಾಡಿ ಈಗ? ಮತ್ತೆ ಜಪ್ಟೋ ಚಾಲು ಆತ್ರ ನಮ್ಮ ಮನ್ಯಾಗ. ಹಂಗಂದ್ರೆ ಮತ್ತೀಗ ಅವ್ರು ಫ್ರೀ ಕ್ಯಾಶ್ ಹಾಕ್ಯಾರ. ಹಾಂ ಫ್ರೀ ಕ್ಯಾಶ್ ಹಾಕಿದ್ರಿಪ್ಪ ಅಂತ ಹೇಳಿದ್ರೆ ಜಪ್ಟೊಳಗೆ ಆರ್ಡರ್ ಮಾಡ್ತೀವ್ರಿ ನಾವು. ಏನರ ಫ್ರೀ ಕ್ಯಾಶ್ ಆಗಲಿಲ್ಲ ಅಂತ ಹೇಳಿದ್ರೆ ಆರ್ಡರ್ ಮಾಡಂಗಿಲ್ಲ. ಅದನ್ನು ನೋಡ್ಕೊತಾ ಇರ್ತಾರಪ್ಪ ಅಷ್ಟೇ. ಅದೈತಲ್ರಿ, ನೋಡ್ಕೊತಾ ಇರ್ತಾರೆ ಯಾವಾಗ ಫ್ರೀ ಕ್ಯಾಶ್ ಹಾಕ್ತಾರೆ ಅಂತೇಳಿ. ಹೆಂಗೆ ಇಲಿಗಿ ಬೆಕ್ಕು ಜಪ್ಕೊಂಡು ಕೂರಿದ್ದಲ್ರಿ, ಹಂಗೆ ನಮ್ಮ ಮನ್ಯಾಗ ಸುಲ್ತಾನ್ ಆಗಲಿ, ನಮ್ಮ ಸಾನಿಯಾ ಆಗಲಿ, ಆಮ್ಯಾಗ ಮುನ್ನಾ ಆಗಲಿ, ನಿಯಾಜ್ ಆಗಲಿ, ಇದ್ರಲ್ಲಿ ಜಪ್ ಹಾಕೊಂಡು ಕುಂದಿರ್ತಾರೆ. ಫ್ರೀ ಕ್ಯಾಶ್ ಹಾಕಿದ್ರಿಪ್ಪ ಅಂತ ಹೇಳಿದ್ರೆ ಪಟ್ ಅಂತ ಆರ್ಡರ್ ಮಾಡ್ತಾರೆ, ಏನು ಬೇಕಲ್ಲ ತರ್ಸ್ಕೊಂಡ್ಬಿಡ್ತಾರೆ. ಈಗ ನೋಡ್ರಿ 3 ಪ್ಯಾಕೆಟ್ ಹಾಲು, ಹಾಂ ಆಮೇಲೆ ಒಂದು ಜೀರಾ ಇಷ್ಟು ದೊಡ್ಡದು 100 ರೂಪಾಯಿ ಬರತೈತಿ. 100 ರೂಪಾಯಿಗೆ. ಬಟ್ ಏನೈತ್ರಿಪ್ಪ ಅಂತ ಹೇಳಿದ್ರೆ ಇದೇನಂತಾರೆ, ಜಪ್ಟೊಳಗೆ ಆರ್ಡ್ರ್ ಮಾಡಿದಂತ್ರ ನಮಗೆ ರೊಕ್ಕ ಕಡಿಮೆ ಹೋಗ್ತಾವು, ಐಟಮ್ ಹೆಚ್ಚಿಗೆ ಬರ್ತಾವೆ.
ಹಿಂಗಾಗಿ ಐತಲ್ರಿ ಆರ್ಡ್ರ್ ಮಾಡ್ತಿರ್ತೀವಿ. ಅವ್ರು ಏನಾರ ಫ್ರೀ ಕ್ಯಾಶ್ ಹಾಕ್ದಿಲ್ರಿಪ್ಪ ಅಂತ ಹೇಳಿದ್ರೆ ಆರ್ಡ್ರು ಇಲ್ಲ ಏನಿಲ್ಲ ಸುಮ್ಮ ಕುಂತ್ಬಿಡ್ತೀವ್ರಿ ನಾವು. ಆಮ್ಯಾಗ ಇಲ್ಲಿ ನೋಡ್ರಿ ಹೆಂಗೈತಿ ಇಲ್ಲಿ ಕತ್ಲ ಪೂರ ಕತ್ಲೈತ್ರಿಪ್ಪ ಇಲ್ಲಿ. ಸಾನಿಯಾ ಏನ ತಮ್ಮಂದಿ ಏನೇನು ತಮ್ಮಂದಿ ಅದಕ್ಕೆ ಎಷ್ಟು ರೊಕ್ಕ ಮುಡುತ್ತೆ? ಇದಕ್ಕೆ ಹ್ಞೂ ಇದಕ್ಕೆ 100 ರೂಪಾಯಿ. 100 ರೂಪಾಯಿಗೆ ಏನೇನು ಬಂತೆ? ಜ್ಯೂಸ್ 3 ಹಾಲು. ಜ್ಯೂಸ್ 3 ಹಾಲಿನ ಪ್ಯಾಕೆಟ್. ಐಸ್ ಕ್ರೀಮ್ ಇದನ್ನ ಏನರ ನಾವು ಅಂಗಡಿಯಾಗ 107. 150 ರೂಪಾಯಿನ ಇದು ಏನರ ನಾವು ಅಂಗಡಿಯಾಗ ಹೊರಗಡೆ ತೊಗೊಂಡ್ವಿ ಅಂತ ಹೇಳಿದ್ರೆ ಎಷ್ಟು ರೊಕ್ಕ ಮುಡ್ತೈತೆ ಅದಕ್ಕೆ? ಐ ಥಿಂಕ್ ಇದಕ್ಕೆ 100 ರೂಪಾಯಿ ಇರ್ಬೋದು. 100 ರೂಪಾಯಿ. ಇಲ್ಲಿ 7 ರೂಪಾಯಿ ಸಿಗೋದು ನಂಗಂದ್ರೆ ಇದಕ್ಕಷ್ಟೇ. ಅದಕ್ಕಷ್ಟ ಮತ್ತು ಇವು ಇಲ್ಲ ಕಡಿಮೆ ಸಾನೆ ಅದಕ್ಕೆ. ಕಡಿಮೆ ಇದೆ. ಇದು ಕಡಿಮೆ ಐತೆ ನೋಡಿ. ಯಾಕಂತೇಳಿದ್ರೆ 120 ರೂಪಾಯಿಗೆ 60 ರೂಪಾಯಿ. ಹಾಂ 30 ರೂಪಾಯಿ ಒಂದೊಂದು ಹಾಲಿನ ಪ್ಯಾಕೆಟ್ ರೀ ಅವು. ಹೆಂಗೊಂದು ಪ್ಯಾಕೆಟ್ ಅವು? 30 ರೂಪಾಯಿ ಒಂದೊಂದು ಹಾಲಿನ ಪ್ಯಾಕೆಟ್ ಅವು. ಹ್ಞೂ ಇದು 30 ರೂಪಾಯಿ ಒಂದು. ಇವು ಹಾಲಿನ ಪ್ಯಾಕೆಟ್ ಹಂಗಂದ್ರೆ 30 ರೂಪಾಯಿ ಒಂದು ಹಾಲಿನ ಪ್ಯಾಕೆಟ್. ಅದಕ್ಕೆ 90 ರೂಪಾಯಿ ಆಯ್ತು 3ಕ್ಕೆ. 90 ಹ್ಞೂ ಅಂದ್ರೆ ಈಗೇನು 50 ರೂಪಾಯಿಗೆ ಸಿಕ್ಕಂಗಾತ. ಹೌದನ? ಅಂದ್ರೆ ಜಪ್ತುಳಿಂತ್ರ ಫೈದೆ ಐತೆ ಅಂದಂಗತ್ತೆ. ಫಾಯ್ದೆ ಐತ್ರಿ. ಮನೆಗೂ ಮನೆ ತನಕ ಬಂದು ಕೊಡ್ತಾರ. ಅದೊಂದು ಚಲೋ ಐತಿ. ನಾವು ಅಲ್ಲಿ ಮಟ್ಟ ಹೋಗ್ಬೇಕನ್ನಂಗೆ ಏನಿಲ್ಲ. ಚಲೋ ಆಯ್ತು ಕರೆ. ನೀವು ನೋಡಿದ್ರೆ ಆರ್ಡ್ರ್ ಮಾಡಿದ್ರೆ ಯಾವಾಗ ಬರ್ತಾನೆ ಅವ್ರು ಏನಾರ ಫ್ರೀ ಕ್ಯಾಶ್ ಹಾಕಿರ್ಬೇಕು ಅವಾಗಷ್ಟು ಆರ್ಡ್ರ್ ಮಾಡ್ತೀರಿ ನೀವು. ಹೌದು ಮತ್ತೆ. ಇಲ್ಲ ಫ್ರೀ ಕ್ಯಾಶ್ ಇದ್ದಿದ್ದಿಲ್ಲ. ಹ್ಞೂ ನೀವು ಬೈತೀರ ಅಂತ ನಿಮ್ಗೆ ಅಂದಿಲ್ಲ. ಇದು ಫ್ರೀ ಕ್ಯಾಶ್ ಬಂದಿಲ್ಲನ? ಈಗ ನಾವು ಐಟಮ್ ತೊಗೊಂಡ್ವಲ್ಲ ಮತ್ತೆ ನಾಳೆ ಹಾಕ್ತಾರೆ ನಮಗೆ ಫ್ರೀ ಕ್ಯಾಶ್. ಅದೇನಾರ ತೊಗೊಂಡ್ವಿ ಅಂತ ಹೇಳಿ ಅಂದ್ರೆ ಇಲ್ಲಿ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ನಾವು ಏನಾರ ಆರ್ಡ್ರ್ ಮಾಡ್ಬೇಕ್ರಿ. ಒಂದ್ಸಲ ಆಗಲಿ 2 ಸಲ ಆಗಲಿ ತರಿಸ್ಬೇಕು. ಅವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಫ್ರೀ ಕ್ಯಾಶ್ ಹಾಕ್ತಾರೆ. ಅವಾಗ ನಾವು ಫ್ರೀ ಕ್ಯಾಶ್ ಯೂಸ್ ಮಾಡ್ಕೊಂಡೆ ನಮಗೆ ಮತ್ತೇನಾರ ಬೇಕಂದ್ರೆ ತರಿಸ್ಬೋದು ನಾವು. ಏನು ಸನೇ? ನನಗೀಗ ರಾತ್ರಿ ಅರ್ಶಿನ ಹಾಲು ಕುಡಿತಾನಲ್ಲ ನಾನು, ಹ್ಞೂ ಅದು ಸ್ವಲ್ಪ ಬೇಕಾಗಿತ್ತು. ಈಗ ನೋಡಿದ್ರೆ ಒಂದು ಸ್ವಲ್ಪ ಇತ್ತು ಅದಕ್ಕೆ ತರಿಸಿದೆ. ಏನು ಸಾನೆ ಹಾಕಿ ಅರ್ಶನಾಗದ್ದು ಹಾಲು ಕುಡಿದ ಅಂತಾಳೆ ಮೂಗ್ಳು ಸೀದಾ ಮಾಡ್ಕೊಳಕತ್ತಾಳೆ. ನೀವು ನನ್ನ ಮೂಗ್ ಬಗ್ಗೆ ಏನು ಮಾತಾಡೋಕೆ ಹೋಗ್ಬೇಡ. ಹೇಳ್ತೇವೆ. ಆ ರೈಟ್ಸ್ ನಿಮಗೂ ಕೊಟ್ಟಿಲ್ಲ, ನಾನು ನಿಮಗೆ ಕೊಟ್ಟಿಲ್ಲ. ಹೌದು ಒಬ್ಬರ ಮೂಗು ಬಗ್ಗೆ ಮಾತಾಡೋ ಸಮಾನ ತೆಪ್ಪಾಕೈತೆ ನಾವು. ಆದ್ರೆ ನಿನ್ನ ಮೂಗು ಬಗ್ಗೆ ನಾವು ಮಾತಾಡ್ಬೋದು. ಈಕಿದೀರಿ ಬಾಳ್ ಶೋಕಿ ಮಾಡ್ತಾಳೆ. ಸುಮನ್ನಂದ ನಿಕ್ ನೇಮ್ ಏನಂತ ಹೇಳಿದ್ರೆ ಮುಗವ್ವ. ಸುಮ್ಕುಂದ್ರಿ. ಹೌದಿಲ್ಲ ಮುಗವ್ವ? ಹೌದಿಲ್ಲ? ಇರೋದು ಸಾನಿಯಾ. ನಾ ಮುಗವ ನೀವು ಮುಗಪ್ಪನ. ತಡಿ ಅವ್ರು ಜಗಳ ಮಾಡತ್ತಾರೆ. ಏ ಇನ್ನು ನೀವು ಹಾಲು ಕುಡ್ದಿಲ್ಲ, ಇನ್ನೂ ಊಟ ಮಾಡಿಲ್ಲ, ಆಗಲೇ ನಮ್ಮ ಶಕ್ತಿ ಬಂತು ಜಗಳ ಮಾಡೋಷ್ಟೇ. ಸಾನ ತಮ್ಮನ ಇಡೋ ನೋಡ. ತಮ್ಮನ ನೋಡಿದ್ರೆ ನೋಡಕ್ಕೆ ತೆಳ್ಳಗ ಇದಾಗಾಳೆ. ನಾನಿರೋದು ತಮ್ಮನ, ಈಗಿರೋದು ಸಾನಿಯಾ. ಹೌದಾ? ನಿನ್ನ ಮೂಗು ಸ್ವಲ್ಪ ಚೂಪ್ ಐತಿ, ಆಕಿ ಮೂಗು ಇದು ಐತಿ. ಆದರೆ ಬೇರೆ ಮಾತೆ. ಆದ್ರೆ ತಮ್ಮನ ಹೆಂಗ ಹೋಗುತ್ತಾನೆ ಈಕಿ ನೋಡಾಕ ತೆಳಗಿದ್ರು ಐತಲ್ಲ ಈಕಿ ಈಗ ಜಿಗಟ್ ಬಾದಾಳ ಈಕಿ. ನೋಡಲ್ಲಿ ಪಗಡೆ ಕೊಟ್ಟನಂದ್ರೆ 3 ದಿನ ಮ್ಯಾಲೆ ಈಗ ಎದ್ದು 3 ದಿನ ಪಗಡ ಕೊಟ್ರೆ ಏ ತಮ್ಮನ ಸಮಾಜ ತಮ್ಮನ ಹೋದ್ರಿಪ್ಪ ಅವ್ರು ಜಗಳ ಮಾಡ್ಕೊಂತ. ನಾವು ನಿನ್ನೊಂದು ನಿರ್ಧಾರ ಮಾಡಿದ್ವಿ ರೀ 8 ಗಂಟೆಗೆ ಊಟ ಮಾಡ್ಬೇಕು, 1 ತಾಸು ಅಡ್ಡಾಡ್ಬೇಕಂತೇಳಿ. ಬಟ್ ಏನಾಯ್ತ್ರಿಪ್ಪ ಅಂತ ಹೇಳಿದ್ರೆ ನೋಡಿರಿ ಊಟ ಮಾಡೋ ಟೈಮ್ ನಮ್ಮದು ಮತ್ತು 9:30 ಬಂತೆ. 9:30 ಊಟ ಮಾಡಿದೆ ಅಂತ ತಿಳ್ಕೊಂಡು ನಾವು ಮಕ್ಕೋಬೇಕಂತ ಹೇಳಿದ್ರೆ ನಾವು ಹೆಂಗೆ ಊಟ ಮಾಡಿ ಮಕ್ಕೋಬೇಕಂತ ಹೇಳಿದ್ರು 12 ಗಂಟೆನ ಆಕತಿ. 11:30 ಫೋನ್ ಹಾಡಾಕೈತಿ. ಮೊಬೈಲ್ ನೋಡಿ ಅದ್ ನೋಡಿ ಇದು ನೋಡಿ ಮಕ್ಕೋಬೇಕಂತ ನಮ್ಮ ಮೊಬೈಲ್ ನೋಡಕ್ ಸಿಗದ ಒಂದು ಅರ್ಧ ತಾಸು ಏನಪ್ಪ ಅಂತ ರಾತ್ರಿ ಟೈಮ್ ಮುಕ್ಕೊಂಡಾಗ. ಊಟ ಮಾಡೋಣ ಈಗ. ಪಪ್ಪ ಒಂದು ಕ್ವಶನ್ ಕೇಳಬೇಕ್ರಿ. ನಾ ಇಷ್ಟ ನಿಧಿ ಇಷ್ಟ? ನನಗಿಬ್ರು ಇಷ್ಟ. ನೀವು ಮತ್ತೆ ಬೈತಿಯಲ್ಲ ಹೊಡಿತಿಯಲ್ಲ? ನೀವು ಕೆಟ್ಟ ಕೆಲಸ ಮಾಡಿದ್ರೆ ನೀವೇನಾರ ತೆಪ್ಪಕ್ಕೆ ಯೂಸ್ ಮಾಡಿದ್ರೆ ಬೈತೇನೆ ನಾನೇ. ಜ್ಯೂಸ್ ಮಾಡಂತೇಳಿ ಎಂದು ಹೆಸರು ಆತಾರಪ್ಪ ಅಲ್ಲಿ. ಓ ಬಂತ ಕಸದ ಗಾಡಿ ಬಂತ್ರಿಪ್ಪ. ಇವತ್ತಾಕ ಲೇಟ್ ಆಗೈತೆ, 11:00 ಬಂದಾರ. ಇಲ್ಲಕ್ಕಂದ್ರೆ 8 ಗಂಟೆಗೆ ಅಂತ ಬಂದ್ಬಿಡಾರ. ನೀನು ಬೆಳಗ್ಗಿಂತ ವೇಟ್ ಮಾಡತ್ತಿದ್ದಿ. ಈಗ ಭಾರಿ ಐತ್ರಿಪ್ಪ, ಎಲ್ಲ ಮನೆಗೆ ಬರ್ತಾರೆ ಕಸದ ಗಾಡಿ ತೊಗೊಂಡೆ ಸೀದಾ ನಾವು ಕಸ ಹಾಕ್ಬೋದು. ಇವತ್ತೇನು ಅರಿವಿ ಭಾಳ ಇದ್ದದಿಲ್ರಿ, ಸ್ವಲ್ಪ ಇದ್ದು. ನಿನ್ನೆ ಹಾಕಿದ್ದೆ ಅಷ್ಟು ಹೋಗೋದು. ಮತ್ತು ಹಿಂದೆ ಜಳಕ ಮಾಡೋದು ಇದ್ವಲ್ರಿ, ಅವನು ಈಗ ಹೋಗೋದು ಹಾಕಾಕತ್ತೇನೆ. ಇಲ್ಲಿ ಬಿಸಿಲು ಬರೋದ್ರೊಳಗೆ ನಿನ್ನೆ ಹಾಕಿದ್ದ ಅರಿವಿ ಅಷ್ಟು ಇಲ್ಲೇ ಇದ್ದು ರೀ. ನಮ್ಮ ತಮ್ಮನಾಗ ಹೇಳ್ದೆ ಅಷ್ಟು ಒಳಗೆ ತೊಗೊಂಡು ಹೋಗಿ ಮರ್ಚಿಡುವ ಅಂತಂದು ಹೇಳಿ ನೋಡ್ರಲ್ಲಿ ಎಲ್ಲ ಅರಿವಿ ಮರ್ಚಿಡಾಕತ್ತಾಳ್ರಿ ಆಕೆ ತಕೊಂಬಂದು. ಹಾಂ ನೋಡ್ರಿ ಕಂಪ್ಯೂಟರ್ ಟೇಬಲ್ ಎಲ್ಲನ ಸ್ವಚ್ಛ ಮಾಡ್ಯಾಳ್ರಿ. ಆಮೇಲೆ ಅವನ್ನೆಲ್ಲ ಎತ್ತಿಟ್ಟಾಳ ಒರೆಸಿ. ಆಮೇಲೆ ನಾನು ಬೇರೆ, ಅವ್ರ ಪಪ್ಪನೂ ಬೇರೆ, ತನೂ ಬೇರೆ
ಮತ್ತು ಅವ್ರ ದಿದಿವು ಬೇರೆ ಎಲ್ಲ ಬ್ಯಾರೆ ಬ್ಯಾರೆ ಮಾಡಿ ಇಡ್ತಾಳ್ರಿ ಆಕೆ. ಹಂಗೆ ಎಲ್ಲ ಕೆಲಸನ ನೀಟಾಗಿ ಮಾಡ್ತಾಳ್ರಿ. ನಮ್ಮ ತಮ್ಮನ ಏನಾರ ಮಾಡಾಕತ್ತಿದ್ಲ ಅಂದ್ರೆ ಹೇಳಿದ್ರೆ ಮಾತು ಕೇಳ್ತಾಳ್ರಿ. ತಮ್ಮನ್ನ ಕ್ಲೀನಾಗಿ ನೀಟಾಗಿ ಮಸ್ತ್ ಹೊಂದಿಸಿ ಬಿಡು ಅರ್ಬಿ. ಮತ್ತೆ ಸಣ್ಣಕದಿ ಅಂತೂ ಇಂತ ನಿನಗೂ ಬರ್ತದೆ ಕೆಲಸ ಮಾಡಾಕ. ಮತ್ತೇನೀಗ ಹೋಮ್ವರ್ಕನ್ನ ಮತ್ತೆ ಮಾಡ್ಕೊ